Hi everyone, welcome back to my YouTube channel Janati Venkatesh. So, ಇವತ್ತು ಬಂದ್ಬಿಟ್ಟು ಡೇ 3 ಆಫ್ ವೆಡ್ಡಿಂಗ್ ಸೀರೀಸ್. ಸೊ ಇವತ್ತು ನನಗೆ ರಿಸೆಪ್ಷನ್ ಇದೆ, ನನಗೆ ಅಲ್ಲ ನಮ್ಮ ಅಕ್ಕನ ರಿಸೆಪ್ಷನ್ ಇದೆ. ಸೊ ಬಟ್ ಸ್ಟಿಲ್ ನಾನು ಮನೆಯಲ್ಲಿದ್ದೀನಿ. ಎಲ್ಲರೂ ಚೌಲ್ಟ್ರಿಗೆ ಹೋಗ್ತಿದ್ದಾರೆ, ಬಟ್ ಸ್ಟಿಲ್ ನಾನು ಮನೆಯಲ್ಲೇ ಇದ್ದೀನಿ ಗೈಸ್ ಏನು ಗೊತ್ತಾ, ಮದುವೆ ಟೈಮಲ್ಲಿ ಮಾತ್ರ ಎಕ್ಸಾಮ್ ಇರಬಾರ್ದು. ಇಟ್ಸ್ ರಿಯಲಿ ಅ ಬಿಗ್ ಹೆಡೇಕ್ ಬಿಕಾಸ್ ನನ್ನ ಮೈಂಡ್ ಎಲ್ಲ ಅಲ್ಲೇ ಇದೆ. ಐ ಆಮ್ ಫೀಲಿಂಗ್ ಲೈಕ್ ಐ ಹ್ಯಾವ್ ಟು ಗೋ, ಐ ಹ್ಯಾವ್ ಟು ಬಿ ದೇರ್ ಅಂತ ಹಂಗೆ ಅನ್ನಿಸ್ತಿದೆ. ಬಟ್ ಐ ಕಾಂಟ್ ಡೂ ಎನಿಥಿಂಗ್. ಆ್ಯಂಡ್ ಹಳದಿ ಮುಗಿಸ್ಕೊಂಡು ಎಸ್ಟರ್ಡೇ ನೈಟ್ ಮೀ ಆ್ಯಂಡ್ ಮೈ ಡ್ಯಾಡ್ ಕೇಮ್ ಹೋಮ್. ಸೊ ಅವರು ವರ್ಕಿಗೆ ಹೋದರು ಬೆಳಗ್ಗೆನೆ. ಆ್ಯಂಡ್ ನಂಗೆ ಎಕ್ಸಾಮ್ ಇರೋದು 2:30 ಆ್ಯಂಡ್ ಮುಗಿಯೋದು 5:30. ಬಟ್ ದ ಬೆಸ್ಟ್ ಪಾರ್ಟ್ ಇಸ್ ನಾನು ಎಷ್ಟು ಬೇಗ ಮುಗಿಸ್ತೀನೋ ಬರ್ದಿದ ತಕ್ಷಣ ಕೊಟ್ಬಿಟ್ಟು ಬರ್ತಾ ಇರ್ಬೋದು. ಸಿ ಎಷ್ಟು ಗಂಟೆಗೆ ಮುಗಿಯುತ್ತೆ ನಂದು ಏನು ಅಂತ. ಬಟ್ ಬಿಫೋರ್ ದ್ಯಾಟ್ ಐ ಆಮ್ ಡೂಯಿಂಗ್ ದ ಲಂಚ್ ಫಾರ್ ಮೀ. ಮಮ್ಮಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಗೈಸ್, ಅಡ್ಜಸ್ಟ್ ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ. ಸೊ ಮಮ್ಮಿ ಇಲ್ಲ, ಮಾಮ್ ಇಸ್ ದೇರ್, ಶಿ ಹ್ಯಾಸ್ ಟು ಬಿ ದೇರ್. ಆ್ಯಂಡ್ ಬರೀ ನಮ್ಮಪ್ಪ ಇಬ್ಬರೇ ಬಂದಿರೋದ್ರಿಂದ ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ನಾನೇನು ಮಾಡೋಕ್ಕಾಗಿಲ್ಲ ಬಿಕಾಸ್ ನಿದ್ದೆನೇ ಇಲ್ಲ. ಅದೇನೋ ಒಂಥರಲ್ಲ, ಐ ಆಮ್ ಜಸ್ಟ್ ಸರ್ವೈವಿಂಗ್ ಆನ್ 5 hours ಸ್ಲೀಪ್ ಅಷ್ಟೇ. ಸೊ ಇವತ್ತು ನೈಟು ನಿದ್ದೆ ಇರೋಲ್ಲ. ಐ ಡೋಂಟ್ ನೋ, ನಂಗೆ ಓದೋಕ್ಕೆ ಕೂಡ ಆಗ್ತಾಯಿಲ್ಲ ಗೈಸ್ ಬಿಕಾಸ್ ಆಫ್ ದ ಸ್ಲೀಪ್. ಐ ರಿಯಲಿ ವಾಂಟ್ ಟು ಸ್ಲೀಪ್ ವೆರಿ ಬ್ಯಾಡ್ಲಿ, ಬಟ್ ಮಲ್ಕೊಳೋಕ್ಕೆ ಟೈಮ್ ಇಲ್ಲ. ಆ್ಯಂಡ್ ದ ಡೇಸ್ ಆರ್ ಪ್ಯಾಕ್ಡ್. ಆ್ಯಂಡ್ ಇವಾಗ ನಾನು ಮ್ಯಾಗಿ ಮಾಡ್ಕೊತಾ ಇದ್ದೀನಿ. ಮ್ಯಾಗಿ ಮಾಡಿಕೊಂಡು ತಿನ್ಕೊಂಡು ಐ ಗೋ ಆ್ಯನ್ ಆಟೋ ಟು ಮೈ ಕಾಲೇಜ್. ಎಕ್ಸಾಮ್ ಮುಗಿಸ್ಕೊಂಡು ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗಬೇಕು. ನನ್ನ ಕಾಲೇಜಿಂದ ನನ್ನ ಮದುವೆ ಆಗೋ ಚೌಲ್ಟ್ರಿ ಇಟ್ಸ್ ವೆರಿ ಫಾರ್. ಸೊ ಲೆಟ್ಸ್ ಫಿಗರ್ ಇಟ್ ಔಟ್ ವಾಟ್ ಟು ಡೂ. ಬಟ್ ಇವಾಗ ಸದ್ಯಕ್ಕೆ ಹೊಟ್ಟೆ ಹಸಿದಿದೆ, ಮ್ಯಾಗಿ ಮಾಡ್ಕೊಂಡು ತಿನ್ನೋಣ. ಸೊ ಗೈಸ್ ಇಲ್ಲಿ ಮ್ಯಾಗಿ ರೆಡಿ ಆಗ್ತಿದೆ. ಸೊ ನಂಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಬ್ಲಿಂಕಿಟಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ಲೇಸ್ ಇದೆ ಆ್ಯಂಡ್ ಇಲ್ಲಿ ಮ್ಯಾಗಿ. ಸೊ ಫ್ಯಾಮಿಲಿ ಪ್ಯಾಕ್ ತರಿಸ್ಬಿಟ್ಟಿದ್ದೀನಿ ಗೈಸ್, ನಂಗೆ ಗೊತ್ತಿಲ್ದರ, ಅಂದರೆ ಚಿಕ್ಕದಿರಲಿಲ್ಲ. ಸೊ ಫ್ಯಾಮಿಲಿ ಪ್ಯಾಕ್ ತರಿಸ್ದೆ. ಸೊ ಯಾ ಇಲ್ಲಿ ಮ್ಯಾಗಿ ಆಗ್ತಿದೆ. ಆಲ್ಸೋ ಗೈಸ್ ಐ ಜಸ್ಟ್ ಡಿಡ್ ಮೈ ನೇಲ್ಸ್. ಸೊ ನೀವು ನೇಲ್ಸ್ನ ನೋಡ್ಬೋದು. ಇಟ್ಸ್ ಸ್ಟಿಕ್ ಆನ್ ನೇಲ್ಸ್ ಗೈಸ್. ನಾನು ನೇಲ್ ಎಕ್ಸ್ಟೆನ್ಷನ್ ಎಲ್ಲ ಏನೂ ಮಾಡಿಸಿಲ್ಲ ಬಿಕಾಸ್ ಟೈಮ್ ಆಗಿಲ್ಲ ಬಿಕಾಸ್ ಆಫ್ ದ ಎಕ್ಸಾಮ್ಸ್. ಸೊ ಐ ಆಮ್ ಜಸ್ಟ್ ಲವಿಂಗ್ ಇಟ್. ನಂಗೆ ಆ್ಯಕ್ಚುಲಾಗಿ ನೀಟಾಗಿ ಪ್ಲೇಸ್ ಮಾಡ್ಕೊಳಕ್ಕೆ ಬರಲಿಲ್ಲ, ಹೆಂಗೆ ಬರುತ್ತೋ ಹಂಗೆ ಮಾಡ್ಕೊಂಡಿದ್ದೀನಿ. ಐ ಆಮ್ ಆ್ಯಕ್ಚುಲಿ ಮಿಸ್ಸಿಂಗ್ ಮೈ ಮಾಮ್ ಗೈಸ್ ಬಿಕಾಸ್ ಮಮ್ಮಿ ಮಾಡಿಡ್ತಾಯಿದ್ರು, ತಿನ್ಕೊಂಡು ಎಕ್ಸಾಮ್ಗೆ ಹೋಗ್ತಿದ್ದೆ. ಬಟ್ ಇವಾಗ ಓದೋದಾ ಅಡುಗೆ ಮಾಡ್ಕೊಳೋದಾ ಅಂತ ಏನೂ ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ಹೆಂಗೋ ಹರಿಬೀರಿನಲ್ಲಿ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಮ್ಯಾಗಿ ರೆಡಿ ಆಗ್ತಿದೆ. ಮ್ಯಾಗಿ ರೆಡಿಯಾಗಿದ ತಕ್ಷಣ ತಿಂದ್ಬಿಟ್ಟು ಸ್ವಲ್ಪ ರಿವಿಷನ್ ಮಾಡಿಕೊಂಡು ಆಫ್ಟರ್ ದ್ಯಾಟ್ ಐ ವಿಲ್ ಬುಕ್ ಆಟೋ ಆ್ಯಂಡ್ ವಿಲ್ ಗೋ ಟು ಆರ್ ಕಾಲೇಜ್ ಆ್ಯಂಡ್ ರೈಟ್ ಎಕ್ಸಾಮ್. A few moments later. ಗೈಸ್ ನನ್ನ ಎಕ್ಸಾಮ್ ಎಲ್ಲ ಮುಗೀತು ಆ್ಯಂಡ್ ಐ ಆಮ್ ರನ್ನಿಂಗ್. ಜಸ್ಟ್ ಇಗ್ನೋರ್ ಮೈ ಫೇಸ್ ಎವ್ರಿಥಿಂಗ್. ಸೊ ಇವಾಗ ಮೆಟ್ರೋಗೆ ಬಂದೆ ಆಟೋನಲ್ಲಿ ಕಾಲೇಜಿಂದ. ಇವಾಗ ಮೆಟ್ರೋ ಟಿಕೆಟ್ ತೊಗೊಂಡು ಐ ಆಮ್ ಜಸ್ಟ್ ಗೋಯಿಂಗ್ ಅಪ್ಸ್ಟೇರ್ಸ್. ಸೊ ಬೇಸಿಕಲಿ ನನ್ನ ಎಕ್ಸಾಮ್ ಮುಗಿಯೋ ಅಷ್ಟೊತ್ತಿಗೆ 4:30 ಸಮಥಿಂಗ್ ಏನೋ ಆಗೋಗಿತ್ತು. ದ ವರ್ಸ್ಟ್ ಪಾರ್ಟ್ ವಾಸ್ ನನ್ನ ಕಾಲೇಜಿಂದ ಮೆಟ್ರೋ ಸ್ಟೇಷನ್ಗೆ ಇಟ್ ವಾಸ್ ವೆರಿ ಮಚ್ ಟ್ರಾಫಿಕ್. ತುಂಬ ಟ್ರಾಫಿಕ್ ಇತ್ತು. ಸೊ ಅಲ್ಲೇ ಲೇಟ್ ಆಗೋಯಿತು. ಆ್ಯಂಡ್ ಯು ಗೈಸ್ ಕ್ಯಾನ್ ಸಿ ದ ರಿಯಲ್ ಸ್ಟ್ರಗಲ್. ಸೊ ಹೆಂಗೋ ಸೀಟ್ ಸಿಕ್ತು ಆ್ಯಂಡ್ ಕೂತ್ಕೊಂಡಿದ್ದೆ. ಸೊ ಅಲ್ಲಿಂದ ಒಂದು 5 stops ಬಿಟ್ಟು ನಾನು ಮತ್ತೆ ಮೆಜೆಸ್ಟಿಕ್ಕಲ್ಲಿ ಐ ಹ್ಯಾಡ್ ಟು ಚೇಂಜ್ ದ ಟ್ರ್ಯಾಕ್. ಸೊ ಇಲ್ಲೇನಾಯಿತು ಅಂದರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಯಾವ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು ಅಂತ ಗೊತ್ತಿತ್ತು, ಬಟ್ ಎಲ್ಲಿದೆ ಆ ಪ್ಲ್ಯಾಟ್ಫಾರ್ಮ್ ಅಂತ ಗೊತ್ತಿರಲಿಲ್ಲ. ಎಲ್ಲೆಲ್ಲೋ ಸುತ್ಕೊಂಡು ಹೋಗಿ ಆಲ್ಮೋಸ್ಟ್ ಅಲ್ಲೇ ಒಂದು 20 minutes ಐ ಹ್ಯಾವ್ ಸರ್ಚ್ಡ್ ಫಾರ್ ದ ಪ್ಲ್ಯಾಟ್ಫಾರ್ಮ್. ಸೊ ಅಲ್ಲಿ ಪ್ಲ್ಯಾಟ್ಫಾರ್ಮ್ ಎಲ್ಲ ಸಿಕ್ಕಿ ಮತ್ತೆ ನಾನು ಇನ್ನೊಂದು ಟ್ರೈನ್ ಹತ್ತಿ ಅಲ್ಲಿಂದ ಟ್ರಾವೆಲ್ ಮಾಡೋ ಅಷ್ಟೊತ್ತಿಗೆ ಆಬ್ವಿಯಸ್ಲಿ ಲೇಟ್ ಆಗೇ ಬಿಟ್ಟಿತ್ತು. ಆ್ಯಂಡ್ ಬಟ್ ಸಮ್ಹೌ ಐ ಜಸ್ಟ್ ಮ್ಯಾನೇಜ್ಡ್.
ಸೊ ಫೈನಲಿ ಅಲ್ಲಿಂದ ಬಂದು ಇಲ್ಲಿಂದ ನಾನು ಚೌಲ್ಟ್ರಿಗೆ ಐ ಥಿಂಕ್ ಆಟೋನಲ್ಲಿ ಟ್ರಾವೆಲ್ ಮಾಡಬೇಕಿತ್ತು. ಬಟ್ ನನಗೆ ಯಾವ ಆಟೋನೂ ಸಿಗ್ತಿರ್ಲಿಲ್ಲ. ಥ್ಯಾಂಕ್ಫುಲಿ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಟ್ರೈ ಮಾಡಿದ್ದಕ್ಕೆ ಒಂದು ಆಟೋ ಸಿಕ್ತು ಗ್ರೇಟ್ಫುಲಿ. ಆ್ಯಂಡ್ ಅವರು ಕೂಡ ಎಲ್ಲಿದ್ದಾರೆ ಅಂತ ಲೊಕೇಶನ್ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ, ನನಗೂ ಗೊತ್ತಾಗ್ತಿರ್ಲಿಲ್ಲ. ಅಲ್ಲೇ ಒಂದು 10 ಮಿನಿಟ್ಸ್ ಕಾನ್ವರ್ಸೇಷನ್ ಆಗೋಯ್ತು. ಫೈನಲಿ ಆಟೋ ಬಂದಿದೆ. ಸೊ ಇಲ್ಲಿಂದ 4-5 ಕಿಲೋಮೀಟರ್ಸ್ ಇದೆ. ಸೊ ಇನ್ನು 6:30 ಆಗಿದೆ. ಐ ಆಮ್ ಸ್ಟಿಲ್ ಹಿಯರ್. ಹೋಗಿ ರೆಡಿಯಾಗಿ ಸೊ ಡೋಂಟ್ ನೋ ಏನು ಮಾಡೋದು ಅಂತ. 6:30 ಆಗಿದೆ. ಹೋಗಿ ರೆಡಿಯಾಗಿ ಹೇರ್ ಸ್ಟೈಲ್ ಮಾಡಿಕೊಂಡು ಇಟ್ ವಿಲ್ ಬಿ ಲೈಕ್ 7:30 ಆಗೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಂಗೆ ಎಕ್ಸಾಮ್ ಹೋಗಿ 4 ಕ್ಲಾಸ್ ಇದೆ. ಸ್ಟಿಲ್ ಆಟ್ ಹಿಯರ್. ಐ ಆಮ್ ನಾಟ್ ಅರೈವ್ಡ್. One eternity later. ಸೊ ಗೈಸ್, ಇವಾಗ ಐ ಆಮ್ ಜಸ್ಟ್ ಗೆಟಿಂಗ್ ರೆಡಿ. ಎವ್ರಿಬಡಿ ಹ್ಯಾಸ್ ಗಾಟ್ ರೆಡಿ ಆ್ಯಂಡ್ ಬ್ಲಾಗ್ ಬಾ, ನಿನ್ನ ತೋರಿಸ್ತೀನಿ. ಬನ್ನಿ ಅಕ್ಕ. ಸೊ ಗೈಸ್, ಇವಾಗ ನಾನು ರೆಡಿ ಆಗ್ತಿದ್ದೀನಿ. ಎವ್ರಿಬಡಿ ಹ್ಯಾಸ್ ಗಾಟ್ ರೆಡಿ. ಐ ವಿಲ್ ಶೋ ಯು ದೆಮ್. ಆ್ಯಂಡ್ ಇವಾಗ ನಂದು ಇನ್ ದ ಪ್ರಾಸೆಸ್ ಇದೆ. ಸೊ ಫೈನಲಿ ಐಮ್ ಗೆಟಿಂಗ್ ರೆಡಿ ಇಯರ್. ಸೊ ನಾನು ಬಂದಿದ ತಕ್ಷಣ ಲೆಹೆಂಗಾ ಹಾಕ್ಕೊಂಡು ಹೇರ್ ಸ್ಟೈಲ್ ಹತ್ರ ಹೋದೆ. ಆ್ಯಂಡ್ ಅವರು ಅರ್ಧ ಹೇರ್ ಸ್ಟೈಲ್ ಮಾಡಿದ್ರು, ಅಂದರೆ ಲಾಸ್ಟಲ್ಲಿ ಕರ್ವ್ಸ್ ಮಾಡಿ ಇನ್ನು ಕಂಪ್ಲೀಟ್ ಮಾಡ್ತೀವಿ ಮೇಕಪ್ ಎಲ್ಲ ಆದಮೇಲೆ ಅಂತ ಹೇಳಿದ್ರು. ಆ್ಯಂಡ್ ಇಯರ್ ಕಮ್ಸ್ ದ ಮೇಕಪ್ ಮಾಡ್ತಾ ಇದ್ದಾನೆ ಮೇಕಪ್ ಆರ್ಟಿಸ್ಟ್. ಆ್ಯಂಡ್ I was very specific about my look and my hairstyle, everything. So because ನಾನು ಫಸ್ಟ್ ಟೈಮ್ ಮೇಕಪ್ ಮಾಡಿಸ್ತಾ ಇರೋದು, ಅಂದರೆ ನಾನೇ ಮಾಡ್ಕೊಂಡಿದ್ದೀನಿ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಒಬ್ರ ಹತ್ರ ಮೇಕಪ್ ಮಾಡಿಸ್ಕೊತಿದ್ದು. ಆ್ಯಂಡ್ ಶಿ ರಿಯಲಿ ಹ್ಯಾಡ್ ಡನ್ ದ ಅಮೇಝಿಂಗ್ ಜಾಬ್ ನನಗನ್ಸುತ್ತೆ. ಬಿಕಾಸ್ ನಾನು ತುಂಬ ಸ್ಪೆಸಿಫಿಕ್ ಆಗಿದ್ದೆ ಮೇಕಪ್ಪಲ್ಲಿ ಆ್ಯಂಡ್ ಹೇರ್ ಸ್ಟೈಲಲ್ಲಿ ಕೂಡ. ಮೇಕಪ್ಪಲ್ಲಿ ಐ ಜಸ್ಟ್ ವಾಂಟೆಡ್ ಟು ಮ್ಯಾಚ್ ಮೈ ಲೆಹೆಂಗಾ. ಆ್ಯಂಡ್ ಹೇರ್ ಸ್ಟೈಲಲ್ಲೂ ಕೂಡ ಅಷ್ಟೇ ಐ ವಾಸ್ ವೆರಿ ಸ್ಪೆಸಿಫಿಕ್. ಅಂದರೆ ನಾನು ರೆಫರೆನ್ಸ್ ಪಿಕ್ಚರ್ ತೋರಿಸಿ ಅವ್ರಿಗೆ ಇದೇ ಥರ ಬೇಕು ನನಗೆ ಅಂತ ಸ್ಪೆಸಿಫಿಕ್ಕಾಗಿ ಹೇಳಿದೆ. ಐ ಥಿಂಕ್ ಅವ್ರು ಹಂಗೆ ಮಾಡಿಕೊಟ್ರು. ಅಟ್ಲೀಸ್ಟ್ ಟ್ರೈ ಮಾಡಿದ್ರು ಅವ್ರು ಹಂಗೆ ಮಾಡೋಕ್ಕೆ. I was really impressed with their work and the makeup was so natural, guys. ನನಗೆ ಕೇಕಿ ಓವರ್ ಮೇಕಪ್ ಎಲ್ಲ ಬೇಕಾಗಿರಲಿಲ್ಲ. A few moments later. So the team is very good. ತುಂಬ ಅಕ್ಕ ಬನ್ನಿ ಅಕ್ಕ. ಸೊ ದ ಟೀಮ್ ಇಸ್ ವೆರಿ ಗುಡ್. ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಎಲ್ಲರೂ ಟ್ರೀಟ್ ಮಾಡಿದ್ರು. ಐ ಥಿಂಕ್ ದಿಸ್ ಇಸ್ ವಾಟ್ ಫ್ರೆಂಡ್ಲಿ ಟೀಮ್. ಸೊ ಐ ಜಸ್ಟ್ ಎಂಜಾಯ್ಡ್. Thank you so much. The lovely lady, lovely girl. She is so pretty. So yeah, this is my look for reception. So the makeup and hairstyle and the jewelry look like this. I just loved it, guys. So guys, this is the outfit of the day. I have worn a lehenga. So and hairstyle looks like this. So ಇಲ್ಲಿ braid ಮಾಡಿ and ಇಲ್ಲಿ clips ಹಾಕಿ and this clutching ಹಾಕಿದ್ದಾರೆ and the jewelry. So the makeup look like this. So yeah, this is my outfit. And ಇವಾಗ ಎಲ್ಲರೂ ಕಾಯ್ತಾ ಇದ್ದಾರೆ. It's been very late. ನಾನು ಬಂದಿದ್ದೆ ಲೇಟ್. ಅದ್ರಲ್ಲಿ ಮೇಕಪ್ ಆರ್ಟಿಸ್ಟ್ ಸ್ವಲ್ಪ ಟೈಮ್ ತೊಗೊಂಡ್ರು, ಬಟ್ ಕ್ವಿಕ್ಕಾಗೆ ಮೇಕಪ್ ಮಾಡಿದ್ರು ನಮಗೆ. ಸೊ ಇವಾಗ ಎಲ್ಲರೂ ಕರೀತಾ ಇದ್ದಾರೆ, ಎಲ್ಲರೂ ಕಾಯ್ತಾ ಇದ್ದಾರೆ. I have to run. So yeah, let's go, guys. And here comes the stage. The stage was looking like this. It was so pretty. ನಂಗಂತೂ ಒಂಥರ ಎಲಿಗೆಂಟ್ ಆಗಿತ್ತು. ಆ್ಯಂಡ್ ಎಲ್ಲ ಜನ ಇನ್ನೂ ಬರ್ತಾಯಿದ್ರು. ಆಲ್ಮೋಸ್ಟ್ ಒಂದು 50% ಖಾಲಿ ಆಗಿದ್ರು, ಬಟ್ ಇನ್ನೂ ಬರ್ತಾಯಿದ್ರು. ಆ್ಯಂಡ್ ಎಲ್ಲರೂ ಫೋಟೋಸ್ ಎಡ್ಸ್ಕೊತಿದ್ರು. ಗೈಸ್, ಇವಾಗ ಮನೆ ಎಲ್ಲರೂ ಮಾತಾಡ್ತಾ ಇತ್ತು. ಸೊ ಇವಾಗ ಏನಾದರೂ ಚಾಟ್ಸ್ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಮಸಾಲೆ ಪುರಿ ತೊಗೊಂಡಿದ್ದೀವಿ ಆ್ಯಂಡ್ ಎವ್ರಿಬಡಿ ಈಸ್ ಈಟಿಂಗ್. A few moments later. ಗೈಸ್, ನನ್ನ ಗಿಫ್ಟ್ ಇಸ್ಕೊಳಕ್ಕೆ ಕೂರಿಸ್ಬಿಟ್ಟಿದ್ದಾರೆ ಗೈಸ್. ಏನಮ್ಮ ಎಷ್ಟು ಪ್ರಿಟಿಯಾಗಿ ಕಾಣ್ತಿದೆ ಏನಾದರೂ ಹೇಳು. ಸೊ ಮೈ ಬ್ಯೂಟಿಫುಲ್ ಮಾಮ್ ಗೈಸ್. ಸೊ ಇವಾಗ ನನ್ನ ಗಿಫ್ಟಿಗೆ ಇಸ್ಕೊಳಕ್ಕೆ ಕೂರಿಸ್ಬಿಟ್ಟಿದ್ದಾರೆ. ಆ್ಯಂಡ್ ಇವಾಗ ಜನ ಎಲ್ಲ ಕಮ್ಮಿ ಆಗ್ತಿದ್ದಾರೆ. ಬೆಟರ್ ನೌ. ಸೊ ಚಾಟ್ಸ್ ಅಂತೂ ಸಕ್ಕದಾಯಿತು. ಇವಾಗ
ಎಲ್ಲರೂ ಹೋದಾದ್ಮೇಲೆ ಊಟ ಮಾಡಬೇಕು. ಎವ್ರಿಬಡಿ ಆರ್ ಲುಕಿಂಗ್ ಎಟ್ ಮೀ ಆ್ಯಂಡ್ ಐ ಆಮ್ ಸಿಟ್ಟಿಂಗ್ ಬಿಹೈಂಡ್ ದ ಸ್ಟೇಜ್. ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್ ಗೈಸ್. ಆ್ಯಂಡ್ ನನ್ನ ಹೇರ್ ಸ್ಟೈಲ್, ನನ್ನ ಮೇಕಪ್, ದ ಫೋಟೋಶೂಟ್ ಇಸ್ ಗೋಯಿಂಗ್ ಆನ್. ಸೊ ಇಲ್ಲಿ ಪೋಸ್ ಮಾಡೋರು, ಅಲ್ಲಿ ಕ್ಯಾಮ್ರಾಮ್ಯಾನು. ಸೊ DSLR ಕ್ಯಾಮ್ರಾಮನ್ಗೆ ಹೇಳಿದ್ರು ಕೂಡ ಐಫೋನಲ್ಲೇ ಬೇಕಂತೆ ಇವ್ರಿಗೆಲ್ಲ. ಸೊ ಇವಾಗ ಫೋಟೋಶೂಟ್ ಆ್ಯಂಡ್ ಏನಾದರೂ ಗಿಫ್ಟ್ಸ್ ಎಲ್ಲ ಸ್ವಲ್ಪ ಕಲೆಕ್ಟ್ ಮಾಡ್ತಿದ್ದೆ. ಆ್ಯಂಡ್ ಇವಾಗ ಆ್ಯಂಡ್ ದ ಗೆಸ್ಟ್ ಆರ್ ದೇರ್, ಬಟ್ ಸ್ಟಿಲ್ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಇಟ್ಸ್ ಸೊ ಎಂಬಾರೆಸಿಂಗ್ ಬಟ್ ಇಟ್ಸ್ ಓಕೆ. ಆ್ಯಂಡ್ ಇವಾಗ ಊಟ ಮಾಡಬೇಕು. ಎಲ್ಲ ಸ್ವಲ್ಪ ಎಲ್ಲ ಖಾಲಿ ಆದಮೇಲೆ ಆಮೇಲೆ ಊಟ ಮಾಡಬೇಕು ನಾವು. ಅದುವರೆಗೂ ಹಿಂಗೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಫೋಟೋ ಇಡ್ಸ್ಕೊಂಡು ಅದು ಇದು ಮಾಡ್ಕೊಂಡಿರಬೇಕು. ಸೊ ಹೌ ವಾಸ್ ಮೈ ಮೇಕಪ್ ಗೈಸ್? ಐ ಆಮ್ ಲವಿಂಗ್ ಇಟ್. ಸೊ ಇದೆಲ್ಲ ಅಲ್ಲಿ ನೋಡಿ, ನಮ್ಮಿ, ನಮ್ಮ ದೊಡ್ಡಮ್ಮ, ಇನ್ನೊಂದು ದೊಡ್ಡಮ್ಮ ಆ್ಯಂಡ್ ದ ಬ್ರೈಡ್ ಆ್ಯಂಡ್ ದ ಗ್ರೂಮ್ ಎಲ್ಲರೂ ಫೋಟೋ ತೆಗ್ಸ್ಕೊತಾ ಇದ್ದಾರೆ. ಸೊ ದಿಸ್ ಈಸ್ ಹೌ ದ ಹಾಲ್ ಲುಕ್ಸ್ ಲೈಕ್. ಸೊ ಆವಾಗಲೇ ತುಂಬ ಜನ ಇದ್ದರು. ಐ ಕುಡೆಂಟ್ ಇವನ್ ವ್ಲಾಗ್ ದಟ್ ಟೈಮ್. ಬಟ್ ಇವಾಗ ಅಟ್ಲೀಸ್ಟ್ ರೆಡ್ಯೂಸ್ ಆಗ್ತಾ ಇದ್ದಾರೆ, ಅದಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ನಿಜ ಮಾಡ್ತಿರ್ಲಿಲ್ಲ. ಸೊ ಎಲ್ರಿಗೂ ಟಯರ್ಡ್ ಆಗಿದೆ ಗೈಸ್. ನನಗಂತೂ ಇದ್ದಿದ್ದು ಟಯರ್ಡ್ ಆಗಿದೆ, ಕುತ್ಕೊಬೇಕು ಅನ್ನಿಸ್ತದೆ. ಆ್ಯಂಡ್ ಹೀಲ್ಸ್ ಹಾಕೋಣಂತೂ ಆಗ್ತಾನೇ ಇಲ್ಲ. ಸೊ ಹಿಯರ್ ಕಮ್ಸ್ ಮೈ ಫ್ಯಾಮಿಲಿ. ನಮ್ಮ ಅಪ್ಪ ಅಮ್ಮ, ನಮ್ಮ ಚಿಕ್ಕಪ್ಪಂದಿರು ಆ್ಯಂಡ್ ಚಿಕ್ಕಮ್ಮಂದಿರು ಆ್ಯಂಡ್ ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮಂದಿರು ಎಲ್ಲರೂ ಫೋಟೋ ಇಡ್ಸ್ಕೊತಿದ್ದಾರೆ ವಿತ್ ಗ್ರೂಮ್ ಆ್ಯಂಡ್ ಬ್ರೈಡ್. ಸೊ ಹಿಯರ್ ಕಮ್ಸ್ ಮೈ ಫೇವ್ರೆಟ್ ಪಾರ್ಟ್, ಊಟ. ಸೊ ದ ಊಟ ವಾಸ್ ಸೋ ಗುಡ್ ಗೈಸ್. ಇಟ್ ವಾಸ್ ಸೋ ಯಮ್. ನಂಗೆ ಲಿಟ್ರಲಿ ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗಲ್ಲ. ಆ್ಯಂಡ್ ದ ವೆರೈಟಿ ವಾಸ್ ಸೋ ಗುಡ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಯಾರಿಗೆ ಇಷ್ಟ ಆಗಲ್ಲ ಗೈಸ್ ಮದುವೆ ಊಟ ಅಂದರೆ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಬಂದಾದ್ಮೇಲೆ ಅಗೇನ್ ಫೋಟೋಶೂಟ್ ಗೈಸ್. ಸೊ ಫೋಟೋಶೂಟ್ ಅಂತೂ ಮುಗಿಯಲಾರದ ಕತೆ. ಆ್ಯಂಡ್ ಬ್ರೈಡ್ ಆ್ಯಂಡ್ ಗ್ರೂಮ್ದು ಎಷ್ಟು ಫೋಟೋ ತೆಗೆದ್ರೂ ಸಾಕಾಗಲ್ಲ. ಸೊ ಅವ್ರದ್ದು ಫೋಟೋ ಸೆಷನ್ ಎಲ್ಲ ನಡೀತಿತ್ತು. ಐ ವಾಸ್ ಜಸ್ಟ್ ಕ್ಯಾಪ್ಚರಿಂಗ್ ಎವ್ರಿಥಿಂಗ್ ಗೈಸ್. I wanted to take your opinion about your day. My day was filled with lots of happiness, surprises, good thoughts, good beliefs, new new beginnings, new experience, new beginnings, and it was nice. It was very nice. Your I got to meet attire, many your people. makeover. So this was my saree and hair. Yeah, I've showed them. So That's all. So she was looking pretty. All were looking really pretty. And now there are some stuffs are going on. So ಏನಂದ್ರೆ ಶಾಸ್ತ್ರಗಳು ನಡೆಯುತ್ತೆ ಗೈಸ್. ಅದಕ್ಕೆಲ್ಲ ಹಂಗೆ ಕೂತ್ಕೊಬೇಕು. ಆ್ಯಂಡ್ ಫೀಲಿಂಗ್ ಸೂಪರ್ ಡೂಪರ್ ಟಯರ್ಡ್, ಬಟ್ ಸ್ಟಿಲ್ ಇದು ಮತ್ತೆ ಬರಲ್ಲ ಈ ಮೂಮೆಂಟ್ ಅಂದ್ಬಿಟ್ಟು ವಿ ಆರ್ ಎಂಜಾಯಿಂಗ್ ಆಸ್ ಮಚ್ ಆಸ್ ವಿ ಕ್ಯಾನ್. No, these past 2 to 3 days what we have spent, and also tomorrow might be it was a dream of many people since years. Yeah, our whole family's dream. So everything went very well. It was a successful event. Day one or Day the day two, one three. of the grand reception was done. Yeah. Reception is done, guys. So tomorrow is the main day. We are excited for that. So ಅದೊಂದು ಆಗೋದ್ರೆ she'll be sold. Shut up. So yeah, No this guys, was I'm always our there. I still be in Bangalore and yeah, she won't Let's go enjoy anywhere, guys. life. ಎಷ್ಟು ಕಿಲೋಮೀಟರ್ from your from my mama's place to my house probably it will be 10 ಕಿಲೋಮೀಟರ್ಸ್ ಅಷ್ಟೇ. ಸುಮ್ಮನೆ 1 hour ಡ್ರೈವ್ ಅಷ್ಟೇ ಗೈಸ್. ಸೊ ತುಂಬ ದೂರ ಎಲ್ಲ ಕಳಿಸ್ತಾ ಇಲ್ಲ ನಾವು, ಹೋಗೋದು ಇಲ್ಲ ಅವರು. ಸೊ ದಿಸ್ ವಾಸ್ ಆರ್ ರಿಸೆಪ್ಷನ್. ಫುಲ್ಲಿ ಇಟ್ ವಾಸ್ ವೆರಿ ಮಚ್ ಸಕ್ಸಸ್ಫುಲ್. ಎವ್ರಿಥಿಂಗ್ ವಾಸ್ ಸೋ ಗುಡ್ ಆ್ಯಂಡ್ ದ ಫುಡ್ ಇಸ್ ಲೈಕ್ ಹೆವೆನ್ ಗೈಸ್, ಹೆವೆನ್. ನಾನು ಸ್ವಲ್ಪ ಮಾಡಿಸಿ ಅಂದರೆ ಸ್ವಲ್ಪ ಅಲ್ಲ, ನಾನು ಸ್ವಲ್ಪ ಸಜೆಸ್ಟ್ ಮಾಡಿದೆ, ಜಾಸ್ತಿನೇ ಮಾಡಿಸ್ಬಿಟ್ಟಿದ್ದಾರೆ ದೊಡ್ಡಮ್ಮ. ಇಟ್ ವಾಸ್ ಯಮ್. ಸೊ ಇವಾಗ ಶಾಸ್ತ್ರಗಳು ನಡೆಯುತ್ತೆ ಆ್ಯಂಡ್ ಎವ್ರಿಬಡಿ ಈಸ್ ಸ್ಟೇರಿಂಗ್ ಇಟ್ ಇಸ್ ಬಿಕಾಸ್ ವಿ ಆರ್ ಆಲ್ರೆಡಿ ಗೆಟಿಂಗ್ ಲೇಟ್. ಸೊ ವಿ ಹ್ಯಾವ್ ಟು ಗೋ ಗೈಸ್. ಅದೆಲ್ಲ ಕ್ಯಾಪ್ಚರ್ ಮಾಡ್ತೀನಿ ಶಾಸ್ತ್ರ ಎಲ್ಲ. So hope you guys enjoyed this video. I think Janati has done a vlog on this. Yeah, I have to just keep the voice over ಅಷ್ಟೇ. So yeah, Then let's catch up for the day 2. day 2 ನಾಳೆ ಗೈಸ್. ನಾಳೆ ಇನ್ನ yeah, thank you so much guys. Bye. Yeah, she'll tell bye now.
to do shastras and all? There is some rituals which is going on. So you have some rituals which is going on. Yeah, it's going on, guys. There, you guys Probably can see. they will call us in some time. So guys, finally just came home. So ಫಂಕ್ಷನ್ ಎಲ್ಲ ಮುಗೀತು ಆ್ಯಂಡ್ ತುಂಬ ಜನ ಇದ್ದಾರೆ ಕ್ಲೋಸ್ ರಿಲೇಟಿವ್ಸ್ ಹೂ ಆರ್ ಸ್ಟೇಯಿಂಗ್ ಹಿಯರ್ ಆ್ಯಂಡ್ ಲುಕ್ ಎಟ್ ಮೈ ಹೇರ್ ಸ್ಟೈಲ್ ಆ್ಯಂಡ್ ಮೇಕಪ್ ಗೈಸ್. ಸೊ ಐ ಜಸ್ಟ್ ಲವ್ಡ್ ಇಟ್. ಸಾಕು ಸುಮ್ಮನೆ ಆ್ಯಂಡ್ ಇವರೆಲ್ಲ ಜಾಸ್ತಿ ನಂದು ಮೇಕಪ್ ಆಯಿತು ಅಂತ ಹೇಳ್ದ ಗೈಸ್, ಆಯಿತಾ. ಬಟ್ ಐ ಎಕ್ಸೆಪ್ಟ್ ಇಟ್. ಬಟ್ ಯಾವಾಗಲೂ ಒಂದ್ಸತಿ ಏನಾಗಲ್ಲ ಅಲ್ವಾ. ಆ್ಯಂಡ್ ಐ ಜಸ್ಟ್ ಕೆಪ್ಟ್ ಇಟ್ ಸೋ ನ್ಯಾಚುರಲ್. ನಾನು ಅವ್ರಿಗೆ ತುಂಬ ಸತಿ ಹೇಳಿದೆ ನ್ಯಾಚುರಲ್ ಆಗಿರಬೇಕು ಅಂತ. ಸೊ ಇವಾಗ ಊಟ ಎಲ್ಲ ಮುಗೀತು ಆ್ಯಂಡ್ ಫುಡ್ ವಾಸ್ ಸೋ ಹೆವಿ. ನನಗೆ ಎಷ್ಟಾಗುತ್ತೋ ಅಷ್ಟು ತಿಂದೆ ಅಷ್ಟೇ ನಾನು. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿ ನೋ ಸ್ಲೀಪ್, ವಿ ಹ್ಯಾವ್ ಟು ಸ್ಟೇ ಅವೇಕ್ ಫಾರ್ ಸಮ್ ಶಾಸ್ತ್ರಾಸ್. ಸೊ ಅದೆಲ್ಲ ಕ್ಯಾಪ್ಚರ್ ಮಾಡ್ತೀನಿ. ನಂಗೆ ಗೊತ್ತಿಲ್ಲ ಏನಂತಾರೆ ಅಂತ. ಸೊ ಇವಾಗ ಎಲ್ಲ ಡ್ರೆಸ್ ಚೇಂಜ್ ಮಾಡಬೇಕು ಆ್ಯಂಡ್ ಎವ್ರಿಬಡಿ ಆರ್ ಸೂಪರ್ ಡೂಪರ್ ಟಯರ್ಡ್. So yeah, this was the reception vlog and I hope you guys have enjoyed this. If you guys have enjoyed, make sure you guys like, share and subscribe to my channel, and please ignore the background music because everybody have come to one room. Ellaru one room ಅಲ್ಲಿ ಸೇರ್ಕೊಂಡು ಮಾತಾಡ್ತಾ ಇದ್ದಾರೆ. So just ignore it guys. Yeah, see you guys tomorrow.